ಒಟ್ಟಾರೆಯಾಗಿ ಯುದ್ಧದ ಭೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಇರಾನ್ಗೆ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಬಿಗ್ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಅಮೆರಿಕ ಅಧ್ಯಕ್ಷ ಒಂದೇ ಒಂದು ರಾತ್ರಿಯಲ್ಲಿ ಇರಾನ್ ನಾಮವಶೇಷದ ಎಚ್ಚರಿಕೆಯನ್ನ ಟ್ರಂಪ್ ನೀಡಿದ್ದು ಒಂದೇ ನಿಮಿಷದಲ್ಲಿ ಸಾವಿರಾರು ಕಮಾಂಡೋಗಳು ನುಗ್ತಾರೆ ಅನ್ನುವಂತಹ ಎಚ್ಚರಿಕೆಯನ್ನ ನೀಡಿದ್ದಾರೆ. ಪೈಲಟ್ ಬಗ್ಗೆ ಮಾಹಿತಿ ಲೀಕ್ ಮಾಡಿದವರಿಗೆ ತಕ್ಕ ಶಾಸ್ತಿಯನ್ನು ಕೂಡ ಮಾಡ್ತೀವಿ ಅಂತ ಇದೇ ಸಂದರ್ಭದಲ್ಲಿ ತಿಳಿಸಿದ್ದು, ಪೈಲಟ್ ರಕ್ಷಣೆಗೆ 155 ಏರ್ಕ್ರಾಫ್ಟ್ ಬಳಕೆಯನ್ನ ಮಾಡಿದ್ದೇವೆ. ಇತಿಹಾಸದಲ್ಲೇ ಇದು ಅತಿ ದೊಡ್ಡ ಕಾರ್ಯಾಚರಣೆ ಅಂತ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಶತ್ರು ನೆಲದಲ್ಲಿ ನುಗ್ಗಿ ಪೈಲಟ್ ರಕ್ಷಣೆಯನ್ನ ಮಾಡಿದ್ದೇವೆ. ಇತಿಹಾಸದಲ್ಲಿ ಇಂಥ ಆಪರೇಷನ್ ನಡೆದಿಲ್ಲ. ಇರಾನ್ಗೆ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಬಿಗ್ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ ಹಲವು ದಿನಗಳಿಂದಲೂ ಕೂಡ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಹಲವಾರು ರೀತಿಯ ಎಚ್ಚರಿಕೆಗಳನ್ನ ನೀಡ್ತಾನೆ ಬಂದಿದೆ. ಯುದ್ಧವನ್ನ ನಿಲ್ಲಿಸುವಂತೆ ತಾಕೀತನ್ನ ಹಾಕ್ತಾನೆ ಇದೆ. ಇದೆಲ್ಲದರ ಮಧ್ಯೆ ಇರಾನ್ ಕೂಡ ಯಾವುದೇ ಕಾರಣಕ್ಕೂ ಬಗ್ಗದೆ ಯುದ್ಧವನ್ನ ಮುಂದುವರಿಸಿದೆ. ಇದೆಲ್ಲದರ ಮಧ್ಯೆ ನಾಳೆವರೆಗೂ ಅಮೆರಿಕ ಗಡುವನ್ನು ಕೂಡ ಕೊಟ್ಟಿತ್ತು. ಸೊ ನಾಳೆ ಯುದ್ಧದ ತೀವ್ರತೆ ಅಂದ್ರೆ ನಾಳೆಯಿಂದ ಯುದ್ಧದ ತೀವ್ರತೆ ಇನ್ನಷ್ಟು ಹೆಚ್ಚಾಗುವ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಶತ್ರು ನೆಲದಲ್ಲಿ ನುಗ್ಗಿ ಪೈಲಟ್ ಅನ್ನ ರಕ್ಷಣೆ ಮಾಡಿದ್ದೇವೆ. ಇತಿಹಾಸದಲ್ಲಿ ಇಂಥ ಆಪರೇಷನ್ ನಡೆದಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ನಾಳೆಯಿಂದ ಯುದ್ಧ ಇನ್ನು ಯಾವ ರೀತಿಯಾದಂತಹ ಸ್ವರೂಪ ಪಡೆದುಕೊಳ್ಳುತ್ತೋ ಏನೋ. ಟ್ರಂಪ್ಗೆ ಮೊಜ್ದಾಬಾ ಖಮೇನಿ ಕೂಡ ತಿರುಗೇಟನ್ನ ನೀಡಿದ್ದಾರೆ. ಯಾಕಂದ್ರೆ ಸುದ್ದಿಗೋಷ್ಠಿಯಲ್ಲಿ ಒಂದೇ ಒಂದು ನಿಮಿಷ ಸಾಕು ಇರಾನ್ ಅನ್ನ ಸರ್ವನಾಶ ಮಾಡ್ಬಿಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊಜ್ದಾಬಾ ಖಮೇನಿ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಯುದ್ಧವನ್ನ ನಿಲ್ಲಿಸೋದಿಲ್ಲ, ಶರಣಾಗೋದಿಲ್ಲ ಅಂತ ಮೊಜ್ದಾಬಾ ಖಮೇನಿ ಕೂಡ ಹೇಳ್ತಾ ಇದ್ದು. ಒಟ್ಟಾರೆಯಾಗಿ ಡೊನಾಲ್ಡ್ ಟ್ರಂಪ್ ಹೋರ್ಮುಜ್ ಜಲಸಂಧಿ ಮೇಲೂ ಕೂಡ ಈ ಹಿಂದಿನಿಂದಲೂ ಕೂಡ ಕಣ್ಣು ಹಾಕಿದ್ದಾರೆ. ಏನಾದ್ರೂ ಹೋರ್ಮುಜ್ ಜಲಸಂಧಿಯನ್ನ ವಶಪಡಿಸಿಕೊಳ್ತಾರಾ ಅಥವಾ ತೈಲ ಘಟಕಗಳನ್ನ ಧ್ವಂಸ ಮಾಡ್ತಾರಾ, ಹೀಗೆ ಹಲವಾರು ರೀತಿಯ ಯಾವೆಲ್ಲ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ನಾಳೆಯಿಂದ ಗೊತ್ತಾಗುತ್ತೆ.